ನಮ್ಗೆ ಯಾಕ್ರೆ ಬಿಜೆಪಿ ಅಭಿಮಾನಿಗಳು ನಾವು. ಆರಾಮ್ರಿ ಸರ ಯಾವ ಪಕ್ಷವನ್ನು ಚಲೋ ಅಂತೀರಿ? ಕಾಂಗ್ರೆಸ್. ಕಾಂಗ್ರೆಸ್ ಯಾಕ್ರಿ? ಯಾಕೆಂದರೆ ಇಬ್ಬರು ಎಂ ಪಿಗಳಾಗಿದ್ದು ಸಹ ನಮ್ಮ ಯಾದಗಿರಿ ಜಿಲ್ಲೆಗೆ ಬಟ್ ಟ್ರೈನ್ ಕೊಡುವಂಥ ಯೋಗ್ಯತೆ ಇಲ್ಲ. ಹಂಗಂತೀರಿ? ಹೌದು, ಈ ಸಲ ಪಕ್ಕ ಕಾಂಗ್ರೆಸ್ ಬರ್ತೀವಿ. 100%. ನೀವೇನಂತೀರಿ ಸರ? ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಕ ಬರ್ತಿದೆ, ಪಕ್ಕ ಗೆಲ್ತಾ ಇದೆ. ಯಾವ ಪಕ್ಷ? ಕಾಂಗ್ರೆಸ್ ರೀ. ಯಾಕೆ ಕಾಂಗ್ರೆಸ್ ಬರ್ಬೇಕು? ಸಿದ್ದರಾಮಯ್ಯ ಎಷ್ಟು ಅನುಕೂಲ ಮಾಡ್ಯಾನ್ರಿ ಬಡವರಿಗೆ. ಪ್ರತಿ ಒಂದು ಕರೆಂಟು ಎಲ್ಲ ಫ್ರೀ ಮಾಡ್ಯಾನ. ಇನ್ನೇನ್ ಬೇಕ್ರಿ ಬಡವರಿಗೆ? ಬಸ್ ಫ್ರೀ ಮಾಡ್ಯಾನ. ಅದಕ್ಕೆ ಪಕ್ಕ ಕಾಂಗ್ರೆಸ್ ರೀ. ಎಷ್ಟು ಸೀಟ್ ಬರ್ತಾವ್ರಿ ಈ ಸಲ ಕಾಂಗ್ರೆಸ್? ಕಾಂಗ್ರೆಸ್ 25 ಪಕ್ಕ. 25 ಕರ್ನಾಟಕದೊಳಗ ಪಕ್ಕ 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 ಬರ್ತಾವ? ಪಕ್ಕ ಪಕ್ಕ. ಆತ ಬಿಡ್ರಿ. ನೀವೇನಂತೀರಿ ಸರ? ಸಿದ್ದರಾಮಯ್ಯನ ಗ್ಯಾರಂಟಿ ಮುಂದೆ ಮೋದಿದು ಯಾವ್ದು ಅಲ್ಲ. ಕಾಂಗ್ರೆಸ್ ಗ್ಯಾರಂಟಿನ ಮೋದಿ ಗ್ಯಾರಂಟಿನ? ನಮಗೆ ಸಿದ್ದರಾಮಯ್ಯ ಗ್ಯಾರಂಟಿ. ಬ್ಯಾಕ್ಔಟ್ ಮಾಡ್ತೀವಿ ನಾವು ಅವರಿಗೆ, ಪಕ್ಕ. ಪಕ್ಕ ಮಾಡ್ತೀವಿ. ನೀವೇನಂತೀರಿ ಸರ್? ಯಾವ ಪಕ್ಷ ಚಲೋ ಅಂತೀರಿ? ನಾವು ಬಿಜೆಪಿ ಬಂದ್ರೆ ಚಲೋ. ನೋಡ್ರಿ, ಈಗ ಅವರೆಲ್ಲ ಹೇಳಿದೆಲ್ಲ ಕೇಳಿಸ್ಕೊಂಡ್ರಿ, ಪಕ್ಕ ಅಲ್ರಿ? ಎಲ್ಲ ಕೇಳಿಸ್ಕೊಂಡ್ರಲ್ರಿ? ಕೊಡ್ರಿ ಉತ್ತರ ನೋಡ, ಹೆಂಗ್ ಕೊಡ್ತೀರಿ ಈಗ? ಗ್ಯಾರಂಟಿ ಹೇಳಿದಾರೆ ಸರ್, ಅವೆಲ್ಲ ಯಾರ ಮ್ಯಾಗ ಹಾಕಿದ್ದಾರೆ? ಯಾರ ಮ್ಯಾಗ ಹಾಕಿದಾರೆ? ನಮ್ಮ ಮ್ಯಾಗ ಹಾಕಿದ್ದಾರೆ. ನಮ್ಮ ಮ್ಯಾಗ ಅಂದ್ರೆ ಯಾವ ತರ? ಫ್ರೀ ಕರೆಂಟ್ ಕೊಟ್ರ. ಫೇಕ್ ಗ್ಯಾರಂಟಿ ಅಂದ್ರೆ ಯಾವುದು? 15 ಏನ್ರಿ? 15 ಲಕ್ಷ ಬಂತ? ಆಶ್ವಾಸನೆ ಹೇಳಿಲ್ಲ, ಆದ್ರೆ ದುಡ್ಡು ಇದೆ, ಆದ್ರೆ ಆಗ್ತೀವಿ ಅಂತ ಹೇಳಿಲ್ಲ. ನಮ್ಮ ದೇಶಕ್ಕಾಗಿ ಬರ್ತಕ್ಕಂಥ ಮೋದಿಯವರು ಚಂದ. ಎಲ್ಲಿವರೆಗೆ ನಮ್ಮ ದೇಶ ಮೋದಿಯವರು ಇರ್ತಾರೋ ಅಲ್ಲಿವರೆಗೆ ಡೆವಲಪ್ಮೆಂಟ್ ಆಗ್ತಾ ಇರ್ತದೆ. ಎಲ್ಲಿವರೆಗೂ ಮೋದಿ ಇರ್ತಾರೋ ಅಲ್ಲಿವರೆಗೂ ಡೆವಲಪ್ಮೆಂಟ್ ಆಗ್ತದೆ. ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಆಳಿದ, ಇವ್ರು 10 ವರ್ಷ ಹೇಳ್ತೀನಿ ಕೇಳಿ. ಕುಂತಾರ್ರಿ 60 ವರ್ಷ 70 ವರ್ಷದಿಂದ ಕಾಂಗ್ರೆಸ್ ಅವ್ರು ಕುಂತಾರ್ರಿ, ಏನ್ ಮಾಡಿದಾರ ರೀ? ಆದ್ರೆ ಇಲ್ಲ ರೀ, ಇವಾಗ ಕುಂತ ಕೇಸ 10 ವರ್ಷ ಅಲಾಕತ್ತದ್ರಿ. ಮಗು ಇನ್ನೂ ಸಣ್ಣದದ್ರಿ, ಒಮ್ಮಲಿಗೆ ಮದುವೆ ಮಾಡಂತಂದ್ರೆ ಹೆಂಗ ಆಗ್ತದ್ರಿ? ಇನ್ನ ಟೈಮ್ ಇಡ್ತಿದಾರೆ. ಇನ್ನ ಭಾರತ ದೇಶದಲ್ಲಿ ಸಂವಿಧಾನದಲ್ಲಿ ಕೆಲಸ ಮಾಡ್ತಕ್ಕಂಥ ಮೋದಿ ಅವರು ಸಂವಿಧಾನದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಯಾರು ಆನ್ಸರ್ ಮಾಡ್ತೀರಿ? ಮೋದಿನೇ ಮೋದಿ ಇವರು ಹಿಂದೂ. ಕೇಳಿ ಒಂದ್ ನಿಮಿಷ, ಇವರು ಹಿಂದೂ. ಕರ್ನಾಟಕ ಸರ್ಕಾರ ಕಾಂಗ್ರೆಸ್ದವರು ಮುಸ್ಲಿಂ ಮೀಸಲಾಗಿ ರೊಕ್ಕ ಇಟ್ಟಿರ್ದ್ರು. ಅದು ನಮ್ಮ ಹಿಂದೂ ಧರ್ಮ ಇಟ್ಟಾರ. ಉದಾಹರಣೆ ಹೇಳ್ಬೇಕಾದ್ರೆ ಸಿದ್ದರಾಮಯ್ಯರ್ದು ಎಲ್ಲಾ ಸಮಾಜಕ್ಕೆ ಕೇಳ್ರಿ, ಅಲ್ಲಿ ಅವ್ರು ಹೇಳಕತ್ತಾರ ಕೇಳ್ರಿ. ಅದು ಇದು ಪಾಯಿಂಟ್ ಐತ್ರಿ. ಈಗ ಇದು ಪಾಯಿಂಟ್ ಐತ್ರಿ, ಹೇಳ್ರಿ. ಮಾಡಿರೋದವ್ರಿಗೆ ಸ್ಪೆಷಲ್ ಆಗಿ ಶಾದಿ ಬ್ಯಾಗ್ ಅದು ಎಲ್ಲಾ ಸಮಾಜಕ್ಕೆ ಮಾಡ್ಯಾರ, ಎಲ್ಲಾ ಸಮುದಾಯಕ್ಕ ನಿಗಮ ಮಾಡ್ಯಾರ. ಉದಾಹರಣೆ ಹೇಳ್ಬೇಕಾದ್ರೆ ಇವರು ಸಂವಿಧಾನ ಆಯ್ತು ಒಂದ್ ನಿಮಿಷ ರೀ. ಹಿಂದೂ ಸಮುದಾಯಕ್ಕೆ ಎಷ್ಟಿಟ್ಟಾರ ಈಗ ಅಮೌಂಟ್? ಹಿಂದೂ ಸಮಾಜ ಅಲ್ರಿ, ಗ್ಯಾರಂಟಿಗಳು ಯೋಜನೆಗಳು ಮತ್ತೆ ಎಲ್ಲಾ ಸಮಾಜಕ್ಕೆ. ಸಿದ್ದರಾಮಯ್ಯ ಸರ್ಕಾರ, ಮೋದಿ ಸರ್ಕಾರ ಏನೂ ಮಾಡಿಲ್ಲ. ಆತ ಈಗ ನಿಮ್ ಪಾಯಿಂಟ್ಸ್ ನೀವು ಹೇಳಿದಿರಿ, ನಿಮ್ಮ ಅಭಿಪ್ರಾಯ ನೀವು ಹೇಳಿದಿರಿ. ಹಂಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಜನರನ್ನು ಮಾತಾಡಿಸ್ಬೇಕು. ಓಕೆನಾ? ಹೇಳ್ರಿ ಸರ್, ಯಾವ ಪಕ್ಷ ಚಲೋ ಅಂತೀರಿ? ಬಿಡ್ರಿ, ನೀವು ಹೇಳಂಗಿಲ್ಲ. ಬಿಜೆಪಿ ರೀ. ಯಾಕೆ ಬಿಜೆಪಿ? ಮೋದಿ ಫ್ರೀ ಮಾಡ್ಯಾನ. ಅವಾಗ ಒಲಿಟ್ಟು ಅಡಿಗೆ ಮಾಡ್ತಿದ್ರಿ, ಇವಾಗ ಸಿಲಿಂಡರ್ ಬಂದವ್ರಿ. ನೋಡ್ರಿ, ಆಗ ಒಲೆ ಇಟ್ಟು ನೋಡ್ರಿ, ಆ ಹುಡುಗ ಈಗ ಪ್ರಶ್ನೆ ಆಗ್ತಾವನ ಒಲೆ. ಒಂದ್ ನಿಮಿಷ ರೀ, ಅಭಿವೃದ್ಧಿ ಬಗ್ಗೆ ಮಾತಾಡಕತ್ತಾನ ಹುಡುಗ. ಮುಂಚೆ ಒಲೆ ಇಟ್ಟು ಅಡಿಗೆ ಮಾಡ್ತಿದ್ರ, ಈಗ ಸಿಲಿಂಡರ್ ಬಂದೈತಿ ಅಂತ ಅನ್ನಕತ್ತಾರ. ಅಭಿವೃದ್ಧಿ ಬಗ್ಗೆ ಮಾತಾಡಕತ್ತಾರೇನ್ರಿ? ಹೌದ್ರಿ. ಏನಂತಾರೆ? 400 ರೂಪಾಯಿದು 1400 ರೂಪಾಯಿದು ಅಭಿವೃದ್ಧಿಯ ಸಿಲಿಂಡರ್ಗಳು ಬರಕ್ ಯಾರ್ರಿ ಕಾರಣ? ಇವತ್ತಿನವರೆಗೂ ಒಬ್ಬ ದೇಶದ ಏನಿಲ್ಲ, ಅಕ್ಕಿ ಅನ್ನ ಭಾಗ್ಯ ಕೊಟ್ಟ ಸಿದ್ದರಾಮಯ್ಯ. ಸಿಲಿಂಡರ್ ತೊಗೊಂಡೇನ್ ಮಾಡ್ತಾರೆ? ಅನ್ನ ಭಾಗ್ಯ ಇದ್ರೆ ಸಿಲಿಂಡರ್ ಯೂಸ್ ಅಲ್ಲ. ಪತ್ರ ಬರ್ತಿದ್ದು ಯಾರು? ಅನ್ನ ಭಾಗ್ಯ ಹೇಳಿದಾರೆ ಅವ್ರು. 10 ಕೆಜಿ ಹೇಳಿದ್ರು, 10 ಕೆಜಿ ಅವರು ಕೊಡ್ಬೇಕಿತ್ತು. ಒಂದ್ ನಿಮಿಷ ರೀ. 10 ಕೆಜಿಗೆ 10 ಕೆಜಿನೂ ರಾಜ್ಯ ಸರ್ಕಾರ ಕೊಡ್ತಾ ಇದೆಯಾ? 10 ಕೆಜಿ ಅದಕ್ಕೆ 10 ಕೆಜಿಗೆ 10 ಕೆಜಿನೂ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಒಂದ್ ವೇಳೆ ಕೇಂದ್ರಕ್ಕ 10 ಕೆಜಿಗೆ 10 ಕೆಜಿನೂ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಅದಕ್ಕೆ ಅವ್ರು ಏನ್ ಹೇಳಿದ್ರು? ಮೋದಿ ಕೊಡೋದ 5 ಕೆಜಿ ಅಕ್ಕಿ ಕೊಡ್ತಿದ್ದಾರೆ. ಅವ್ರು 10 ಕೆಜಿ ಕೊಡ್ತಂತ ಹೇಳಿದ್ರು. ಈಗ 5 ಕೆಜಿ ಬಿಟ್ಟು ಅವ್ರು 10 ಕೆಜಿ ಕೊಡೋಣ ಸರ್ಕಾರದಿಂದ. ಯಾಕೆ ಕೊಡ್ತಿಲ್ಲ? ಅದೇ ಕೇಳ್ತಾರ, ನಾವು ಯಾಕೆ ಕೊಡ್ತಿಲ್ಲ? ಮೋದಿನ ಮೋಸ ಮಾಡಿದ್ನಲ್ಲ ರಾಜ್ಯದ ಮೋದಿ ಏನ್ ಮೋಸ ಆಡಿಲ್ಲ. ಅವ್ರೇ ರೊಕ್ಕ ಹಾಕ್ತಂತದ ಆ ಕಡೆಗೆ ಹಾಕೋತಾರ. ಯಾಕೆ ಹಾಕ್ಬೇಕು? ಅದೇ 10 ಕೆಜಿ ಕೊಡೋಣ ಅಕ್ಕಿ ಅಕೌಂಟ್ಗೆ ಯಾಕೆ ರೊಕ್ಕ ಹಾಕತ್ತಾರ? ಕೊಡ್ಲಿ ಕಾಸು. ಇವ್ರಿಗೆ ಮೋದಿ ಅವ್ರಿಗೆ ನಾಚಿಕೆ ಆಗ್ಬೇಕ್ರಿ. ಕೇಂದ್ರಕ್ಕೆ ಅಕ್ಕಿಗೆ ಕಳಿಸ್ಬೇಕಿತ್ತು, ಖರೀದಿ ಮಾಡಿದ ಅದೇ ರೇಟ್ ಕೊಡ್ತಾ ಇತ್ತು. ಅದು ಏನ್ ಮಾಡಿದ್ರು ಕರ್ನಾಟಕ? ಯಾಕಂದ್ರೆ ಅವ್ರದ್ದು ಆ ರೇಟ್ ಕೊಡ್ಲಿಲ್ಲ ಅಂತ ಹೇಳ್ತಾರೆ ಇವ್ರು. ಇವ್ರು ಕೇಳಿದ್ರು ಕಾಸು ಕೊಡ್ಲಿಲ್ಲ ಅಂತ ಹೇಳೋದಲ್ಲ, ಹೇಳಿದ ಪ್ರಕಾರ ನಡ್ಕೋಬೇಕಿತ್ತು. ಅದೇ ಇರೋದು ಮನುಷ್ಯಂದ ಏನಿರೋದು. ಮೋದಿ ನೋಡ್ರಿ, ಒಂದ್ ನಿಮಿಷ ಕೇಳ್ರಿ ಇಲ್ಲಿ. ಕೇಂದ್ರ ಸರ್ಕಾರದಿಂದ 5 ಕೆಜಿ ಕೊಡ್ತಿದ್ಮೇಲೆ ಮತ್ತೆ ಕೇಂದ್ರ ಸರ್ಕಾರದ ಹತ್ರ ಕೇಳುವಂತದ್ದು ನಿಮ್ ಪ್ರಕಾರ ಏನ್ ಅನ್ಸುತ್ತೆ? ಬೇರೆ ರಾಜ್ಯ ಕೇಳ್ರಿ ಒಂದ್ ನಿಮಿಷ. ಇಲ್ಲಿ ಏನು ಸ್ಟೇಟ್ನಾಗ ಅಲೌನ್ಸ್ ಮಾಡ್ಯಾರ, ಅದನ್ನ ಅವರೇ ಕೊಡ್ಬೇಕು. ಮೋದಿ ಹೆಂಗ್ ಕೊಡ್ತಾರೆ? ಇನ್ನೊಂದು ಸ್ಟೇಟ್ ಏನ್ ಕೇಳ್ತಾರೆ, ಅವ್ರು ಕೊಡಂತಾರ. ಅವ್ರಿಗೆ ಕೊಡಕ್ಕಾಗತ್ತಾ? ಮೋದಿ ಏನು ಹೇಳಿಲ್ಲ. ಈ ಸ್ಟೇಟ್ನಾಗ ಇವ್ರು ಹೇಳ್ಯಾರ. ನೋಡ್ರಿ, ಅವ್ರು ಹೇಳಕತ್ತಾರ ಹಂಗ್ ಕೊಟ್ರೆ ಎಲ್ಲಾ ಸ್ಟೇಟ್ಗೂ ಕೊಡ್ಬೇಕಾಗ್ತದೆ ಅಂತ. ಬರದ 5 ಕೆಜಿ ಇವ್ರು ಯಾಕೆ ಹೇಳ್ತಿರ್ಬೇಕು? ಸುಳ್ಳು ಯಾಕೆ ಕೇಳ್ಬೇಕು? ಆಗ್ತದ ಅನ್ಬೇಕು, ಇಲ್ಲಾಂದ್ರೆ ಇಲ್ಲ ಅನ್ಬೇಕಿತ್ತು. ಯಾಕೆ ಕೇಳ್ಬೇಕು? ನಾ 10 ಕೆಜಿ ಕೊಡ್ತೀನಿ, ನಾ 20 ಕೆಜಿ ಕೊಡ್ತೀನಿ ಅಂತಂದು. ಮೋದಿ ಇರೋದೇ 5 ಕೆಜಿ ಕೊಡ್ತೀನಿ ಅಂತ ಅದ ಗ್ಯಾರಂಟಿ, ಹೌದಲ್ಲ? ಇವ್ರು ಯಾಕೆ ಹೇಳ್ಬೇಕು? ಸುಳ್ಳು ಒಬ್ಬೊಬ್ರು ಅಕೌಂಟಿಗೆ ಹಾಕ್ತಂದ್ರಿ, ಬಂತ 15 ಲಕ್ಷ. ಮಾತ್ ಕೆಜಿ ಅಲ್ಲ, ರಾಜಕೀಯ ಮಾಡೋದಾಗಲ್ಲ. ಎಲ್ಲ ಸುಳ್ಳು. ಎಲ್ಲ ಸುಳ್ಳು. ಎಲ್ರು ಸುಳ್ಳು.
ಸುಳ್ಳು ಆಡ್ತಾರೆ. ಕಾಂಗ್ರೆಸ್ ಸುಳ್ಳು, ಬಿಜೆಪಿ ಸುಳ್ಳು ಅಲ್ರಿ ಒಂದೊಂದು ಮಾತು ಸುಳ್ಳು ಆಡ್ಬೇಕಾದ್ರೆ ಎಲ್ಲಿ ಯಾರು ಕಾಂಗ್ರೆಸ್ ಸುಳ್ಳು, ಬಿಜೆಪಿ ಅಣ್ಣ ಕಾಂಗ್ರೆಸ್ ಇಷ್ಟ ದಿನ ಸರ್ಕಾರ ಬಂತು ಏನ್ ಮಾಡ್ರಿ ಸರ್ಕಾರದವ್ರು ಕೇಳ ಕಾಂಗ್ರೆಸ್ ಎಲ್ಲ ನೀವು ಒಪ್ಕೋತಿದ್ದೀರಿ. ರಾಜಕೀಯ ಆದ್ಮೇಲೆ ಎಲ್ಲ ರಾಜಕೀಯ ಸುಳ್ಳು. ಈ ವರ್ಷ ಮನಮೋಹನ್ ಸಿಂಗ್ ಅವರು ಆದ್ರು ಇದ್ರಂದ್ರ ಬಿ ಒಂದೊಂದ್ ದೇಶದಾಗ ಹೋಗಿ ಮೂಲ್ ನಿಂತು ಬರ್ತಿದ್ರು. ಈಗಿನ ಕಾಲಕ್ಕೆ ಎಕಡೆ ಹೋದ್ರ ಬಿ ಮೋದಿ ದೇಶದಾಗ ಅವ್ನ ಕೈ ಎತ್ತಿ ಮುಗ್ತಾರ. ಬಿಡ್ರಿ, ಒಟ್ಟಿಗೆ ಮೋದಿ ಗೆಲ್ತಾರ್ರಿ. ಬಿಜೆಪಿ ಪಕ್ಕ ಪಕ್ಕ ಎಷ್ಟಿಗೇನ್ರಿ ಕಾಂಗ್ರೆಸ್ ಬರ್ತದ? ಪಕ್ಕ ಬರ್ತದ್ರಿ. ನೋಡೋಣ ಬಿಡ್ರಿ ಆತ. ನಾ ಏನ್ ಮಾಡಕ್ ಬಂದನ? ಮಾತಾಡ್ಸಕ್ ಬಂದನ. ಕಾಫಿ ಆಯ್ತು, ಚಾ ಆಯ್ತು? ಹ್ಞೂ ಆಯ್ತ್ರಿ. ಆತ್ರಿ ನಾಚ್ಕೋಬೇಡ್ರಿ ಓಲೆ. ಹೇಳ್ರಿ ಈಗ ನೋಡ್ರಿ, ನಿಮ್ಮೂರಿಗೆ ಬಂದೀವಿ ನಾವು ಬೆಂಗಳೂರಿಂದ. ನೋಡ್ರಿ ಈಗ ಲೋಕಸಭೆ ಚುನಾವಣೆ ಬರಕತ್ತೈತ್ರಿ. ಯಾವ ಪಕ್ಷ ಬಂದ್ರೆ ಚಲೋ ಅಂತಿರ್ರಿ, ಕಾಂಗ್ರೆಸ್ಸಾ ಬಿಜೆಪಿಯ? ಯಾವ ಹೇಳಿಗ್ ಬರಲ್ರಿ ಹಂಗ. ಹೇಳ್ರಿ ಇರ್ಲಿ, ನನಗೆ ಇದು ಆಯ್ತಂದ್ರೆ ಹೆಂಗ್ ತವಿ. ಎರಡು ಕಣ್ಣು, ಬಿಜೆಪಿ ಒಂದ್ ಕಣ್ಣು, ಕಾಂಗ್ರೆಸ್ ಒಂದ್ ಕಣ್ಣು. ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ನೀವು? ಬಿಜೆಪಿ ಬರ್ಬೇಕ್ರಿ. ಯಾಕೆ ಬಿಜೆಪಿ ಬರ್ಬೇಕು? ದೇಶದ ಒಳ್ಳೆ ಅಭಿವೃದ್ಧಿ ಆಗ್ಯದ. ಅಗ್ದಿ ಏನದ ದೇಶದ ಏನದ ಮಿಲಿಟರಿ ಪ್ರತಿಯೊಂದನು ಮೋದಿಯವರು ಒಳ್ಳೆ ಆಡಳಿತ ಕೊಟ್ರ. ದೇಶದಾಗ ಏನದ ಮೋದಿ ಬಂದ್ರೆ ಒಳ್ಳೇದಲ್ಲ. ಕಾಂಗ್ರೆಸ್ ಫ್ರೀ ಅನುಕೂಲ ಮಾಡ್ಕೊಟ್ಟಿಲ್ವಾ? ಏನ್ ಫ್ರೀ ಕೊಟ್ರು ದೇಶ ಮಾರ್ತಾರ ಕೈ ಕೊಟ್ರ. ಮಾರೋದ್ರೆ ಹೆಂಗ್ರಿ? ಏನ್ ತೆಗೆದ್ಬಿಟ್ಟು ಹಿಂಗ್ ಮಾರದ? ಹಂಗೆ ಅದ ಮತ್ತ ಹಂಗೆ. ಹೇಳ್ರಿ ಸರ್, ನೀವೇನಂತೀರಿ? ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಮೋದಿನೇ ಒಳ್ಳೇದು. ಯಾಕ್ರಿ ಮೋದಿ ಒಳ್ಳೇದ? ಮೋದಿ ಯಾಕಂದ್ರೆ ಅವನೊಂದು ಭಾರತ ದೇಶದ ಒಂದು ಬಲ ಅವನ ಬಲ್ಲಿ ಇದೆ. ಎಲ್ಲ ಜನರಿಗೆ ಇವು ಎಲ್ಲ ಚಿಕ್ಕ ಪುಟ್ಟ ಇವು ಕಾಂಗ್ರೆಸ್ದವರು ಏನು ಮಾಡ್ತಾರೆ ಗೊತ್ತಾ? ಸುಮ್ಮನೆ 2,000 ರೂಪಾಯಿ ಆಸೆ ಹಚ್ಚಿ ಅವ್ರು ಎಲ್ಲ ಜೀವನನೇ ಹಾಳು ಮಾಡ್ತಾರೆ. ಅವ್ರ ಮನೆ ಸ್ವಂತ ದುಡ್ದು ಕೊಡ್ತಾರೆ 2,000 ರೂಪಾಯಿ. ಅಕ್ಕಿ ಅದು ಫ್ರೀ ಅಂತಾರೆ. ಏನೋ ಒಂದು ತಿಂಗಳಿಗೆ ಗೃಹಲಕ್ಷ್ಮಿ ಅದು ಅಂತ ಹೇಳ್ತಿರ್ತಾರೆ. ಏನು ಅವ್ರು ಸ್ವಂತ ಮನೆಯಿಂದ ದುಡ್ದು ಕೊಡ್ತಾರ ಯಾರು ಸಿದ್ದರಾಮಯ್ಯವರು? ಎಲ್ಲ ನಿಮ್ಮದು ಕಸ್ಕೊಂಡೇ ಕೊಡೋದು ಹಂಗಂತ್ರಿ? ಗ್ಯಾರಂಟಿ. ಪಕ್ಕ ಹಂಗಾರೆ ಬಿಜೆಪಿ ಪಕ್ಕ ಬಿಜೆಪಿ ಪಕ್ಕ. ಏನಂತೀರ ನೀವು? ಬಿಜೆಪಿ ಬರ್ರಿ, ಈಗ ಭಾಳ ಡಿಫ್ರೆಂಟ್ ಕಾಣಕತ್ತೆ. ಡಿಫ್ರೆಂಟ್ ಏನಿಲ್ಲ, ಎಲ್ಲರೂ ನೋಡಿರ್ತೀರಿ. ನಮಸ್ಕಾರ ರೀ ಅಣ್ಣಾರ. ಓ ನಮಸ್ಕಾರ ರೀ, ಕೊಡ್ರಿ ಕೈಯ. ಎಲ್ಲ ಚಲೋ ಅದಿರಿ? ಎಲ್ಲ ಚಾಯ್ ಆಯ್ತ್ರಿ? ಓ ನೋಡ್ರಿ ಅಲ್ಲೇ ಹೇಳ್ಬಿಡ್ರಿ. ಆತ. ಈಗ ನೀವೆಲ್ಲ ಇಷ್ಟು ಕಷ್ಟಪಡ್ತಿದ್ದೀರಿ, ಎಲ್ಲ ದುಡಿಮೆ, ಎಲ್ಲ ಬದುಕು ಅಲ್ವಾ? ಎಲ್ಲ ದುಡ್ಡು ಹೊಟ್ಟೆಗೋಸ್ಕರ. ಹೊಟ್ಟೆಪಾಡು ನಮ್ದು, ಹೊಟ್ಟೆಪಾಡು ನಿಮ್ದು ಹೊಟ್ಟೆಪಾಡು ಆತ್ರಿ. ಈಗ ಒಬ್ಬರೊಬ್ಬರನ್ನೇ ಕೇಳ್ತೀನಿ, ನಾನು ಬರಾಬರ್ ಹೇಳ್ಬೇಕ. ಈಗ ಲೋಕಸಭೆ ಚುನಾವಣೆ ಬರಕತ್ತತ್ರಿ. ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ನೀವ್ ಹೇಳ್ರಿ. ಬಿಜೆಪಿ ನೀವೇನಂತೀರಿ? ನಮ್ ಕಾಂಗ್ರೆಸ್ ಬರ್ಬೇಕ್ರಿ. ಕಾಂಗ್ರೆಸ್ ಪಕ್ಕ ಜೋರಾಗಿ ಹೇಳ್ರಿ. ಕಾಂಗ್ರೆಸ್ ಬರ್ಬೇಕ್ರಿ ನಮ್ಗೆ. ನೀವೇನಂತೀರಿ? ಬಿಜೆಪಿ ಜೋರಾಗಿ ಹೇಳ್ರಿ. ಬಿಜೆಪಿ ನೀವೇನಂತೀರಿ? ಕಾಂಗ್ರೆಸ್ ಬರ್ಬೇಕ್ರಿಲ್ಲ. ಜೋರಾಗಿ ಹೇಳ್ರಿ. ಕಾಂಗ್ರೆಸ್ ರೀ. ನೋಡ್ರಿ, ಇದ್ರೊಳಗ ಇಬ್ರು ಬಿಜೆಪಿ, ಇಬ್ರು ಕಾಂಗ್ರೆಸ್ನವ್ರ ಅದಾರ. ಕೊಡ್ರಿ ಕೈ ಮತ್ತೆ. ಕೊಡ್ರಿ. ಆತ್ ಬಿಡ್ರಿ. ನೋಡ್ರಿ ಖುಷಿಯಾಗಿ ಎಲ್ಲ ದುಡಿಮೆ ಚೆನ್ನಾಗಿರ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಆತೋಗ್ರಿ. ಲೋಕಸಭಾ ಚುನಾವಣೆ ನಡೆಯಕತ್ತೈತ್ರಿ. ಸರಿ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಈ ಒಂದು ಚುನಾವಣೆಯಾಗ? ಕಾಂಗ್ರೆಸ್. ಯಾಕ್ರಿ? ಎಲ್ಲ ಫ್ರೀ ಕೊಡಕತ್ತಾರ. ಹಂಗೇನು ಇಲ್ಲ. ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅಂತಿದ್ರಿ? ಕಾಂಗ್ರೆಸ್. 2,000 ರೂಪಾಯಿ ಬಸ್ ಫ್ರೀ. ಮತ್ತೆ ಯಾಕೆ ಕಾಂಗ್ರೆಸ್? ನಮ್ಗೆ ಬಡವರಿಗೆ ಭೂಮಿ ಕೊಟ್ಟಿರೋದೇ ಕಾಂಗ್ರೆಸ್ ಸರ್ಕಾರ. ಬಡವರಿಗೆ ಭೂಮಿ ಕೊಟ್ಟಿರೋದೇ ಕಾಂಗ್ರೆಸ್ ಅಂತ. ನಿಮ್ ಪ್ರಕಾರ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಬಿಜೆಪಿ. ಯಾಕ್ರಿ? ನಿಮ್ದೇನಂತೀರಿ ಸರ್? ನಮ್ಗೆ ಬಿಜೆಪಿ. ಯಾಕ್ರಿ ಬಿಜೆಪಿ? ಯಾಕ? ಕಾಂಗ್ರೆಸ್ ಏನೇನು ನಮ್ಗೆ ಕೊಟ್ಟಾರಿ. ಕಾಂಗ್ರೆಸ್ ಏನ್ ಕೊಟ್ಟಾರ? ಏನು ಕೊಟ್ಟಿಲ್ಲ. ಆತ. ನಿಮಗೇನು ಫ್ರೀ ಕೊಟ್ಟಿಲ್ಲನ್ರಿ? ಫ್ರೀ ಕೊಟ್ಟಿಲ್ಲ. ಅಲ್ಲ, ಲೇಡೀಸ್ ಕೊಟ್ಟಾರಲ್ರಿ ನಿಮಗೆ? ಕಾಂಗ್ರೆಸ್ದವ್ರು ನಿಮಗೆಲ್ಲ ಕೊಟ್ಟಾರ. ಹೆಂಗ್ ಸ್ಟೈಲ್ ಆಗಿ ನಿಂತ ನೋಡ್ರಿ ಅಜ್ಜಿ. ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಅಜ್ಜಿ? ಕಾಂಗ್ರೆಸ್. ಯಾಕ್ರಿ ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್ ಬರ್ಬೇಕ್ರಿ? ಎಲ್ಲರೂ ಬಸ್ಸಲ್ಲಿ ಫ್ರೀ ಆಗಿ ಹೋಗ್ತೀವಿ. ಎಲ್ಲಾರು ಹೋಗ್ಬೋದು ಫ್ರೀಯಾಗಿ. ಫುಲ್ ಚಲೋ ಐತೆ. ನೋಡ್ರಿ, ಅವ್ರು ಎಲ್ಲರೂ ಹೋಗ್ಬೋದು ಫ್ರೀಯಾಗಿ ಅನ್ನಕತ್ತಾರ. ಹೇಳಪ್ಪ, ಯಾವ ಪಕ್ಷ ಚಲೋ ಅಂತೆ? ಬಿಜೆಪಿ. ಯಾಕಂದ್ರೆ ಹುಡುಗಿಯರಿಗೆ ಬಸ್ ಫ್ರೀ ಮಾಡೋಣ. ಹುಡುಗರಿಗೆ ಏನ್ ಮಾಡ್ಬೇಕು? ಫ್ರೀ ಮಾಡ್ಬೇಕು. ಏನ ಬಸ್ಸು ಎಲ್ಲ ಆಲ್ಮೋಸ್ಟ್ ಫ್ರೀ ಕೊಟ್ರೆ ಏನ್ ಮಾಡ್ತೀವಿ? ಎಲ್ಲ ತಿರುಗಾಡಿ ಬರ್ತೀವಿ. ಎಲ್ಲೆಲ್ಲ ಹೋಯ್ತು ಮನಸ್ಸು ಬಂದಲ್ಲಿ. ಆದ್ರೆ ಆದಷ್ಟು ಚಲೋ ಬಿಜೆಪಿನೇ ಬರ್ಬೋದು. ಏನಪ್ಪ, ಇಲ್ಲಿ ಹಿಂಗ್ ಕೂತ್ಬಿಟ್ಟಿದೆ ಆರಾಮ. ಫ್ರೀ ಕೊಡ್ತಾರಂತನ?
ಹೇಳಿ, ಯಾವ ಪಕ್ಷ ಚಲೋ ಅಂತೆ? ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ಸಾಕು. ಈ ಎಲೆಕ್ಷನ್ ಪಕ್ಷ ಎಲ್ಲ ಬೇಡ ಅಂತೀಯಾ? ಬೇಡ ಬೇಡ ರಾಜಕೀಯ ಬೇಡ ಬೇಡ ಅಂತೀಯಾ? ಆತ್ ಬಿಡ್ರಿ. ಓ ಮೇಡಮ್ ಅವರೇ ಇಲ್ರಿ ಒಂದು ನಿಮಿಷ, ಒಂದು ನಿಮಿಷ ನಿಲ್ರಿ. ನಿಮಗೆ ಏನೋ ಚಲೋ ಅದಿರಿ ಅಂತ ನಿಮ್ ಮಾತಾಡ್ಸೋಣ ಅಂತ ಬಂದ್ರೆ ನೀವು ನೋಡಿದ್ರೆ ಹಿಂಗೆ ಬರಾಬರ ಹೊರಕತ್ತೀರಿ. ನೀವು ಓದ್ತಾ ಇದ್ದೀರಾ ಏನು ಕೆಲಸ ಮಾಡ್ತೀರಾ? ವರ್ಕ್ ಮಾಡ್ತಾ ಇರೋದು. ಏನು ವರ್ಕ್ ಮಾಡ್ತಾ ಇದ್ದೀರಾ? ಲೆಕ್ಚರ್ ಆಗಿ ವರ್ಕ್. ಲೆಕ್ಚರ್ ಆದಿರಿ ನೀವು, ಲೆಕ್ಚರ್ ಆಗಿದ್ದೀರಿ, ನೀವೇ ಹೇಳ್ಬೇಕಲ್ವಾ ಎಲ್ರಿಗೂ ಯಾವ ಪಕ್ಷ ಬಂದ್ರೆ ಚಲೋ ಅಂತ ನಿಮ್ಗೆ ಅನ್ಸುತ್ತೆ? ಬಿಜೆಪಿ ಬಂದ್ರೆ ಬಿಜೆಪಿ ಬಂದ್ರೆ ಆತ್ ನೋಡ್ರಿ, ಬಿಜೆಪಿ ಬಂದ್ರೆ ಚಲೋ ಅಂತೀರಿ. ಈಗ ನೋಡ್ರಿ ಫ್ರೀಯಾಗಿ ಕೊಡಕತ್ತಾರ, ಎಲ್ಲ ಅನುಕೂಲ ಮಾಡಕತ್ತಾರ ಕಾಂಗ್ರೆಸ್ದವರು. ನಿಮ್ಮ ಪ್ರಕಾರ ಯಾಕೆ ನಿಮಗೆ ಬಿಜೆಪಿನೇ ಬೇಕನ್ನಿಸ್ತು? ಸೊ ಅದು ಡಿಜಿಟಲ್ ಆಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಇಂಡಿಯಾ, ಸೊ ಹಾಗಾಗಿ ಬೇಕು ಅಂತ. ನಮಸ್ಕಾರ ರೀ, ಆರಾಮ? ನೋಡ್ರಿ ಲೋಕಸಭಾ ಚುನಾವಣೆ ಕಾವೇರಕತ್ತೈತ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ದೇಶ ಮೊದಲೇ ಮುಖ್ಯ ಆತ್ ಸರ್. ದೇಶ ಮುಖ್ಯ ಅಂದ್ರೆ ಯಾವ ಪಕ್ಷ ಬರ್ಬೇಕ್ರಿ? ದೇಶ ಮುಖ್ಯ ಅಂತ ಯಾವ ಪಕ್ಷ ಅಂತ ನಾವು ಒಬ್ಬನೇ ಹೇಳೋದು ಬೇಡ್ರಿ. ಇಲ್ಲಿ ಎಲ್ಲರೂ ಅಂತಾರೆ ಒಂದೇ ಸರ್ತಿ ಕೇಳಿದ್ರೆ ದೇಶಕ್ಕೆ ಆಗಿ ಯಾರು ಬೇಕಪ್ಪ? ದೇಶಕ್ಕಾಗಿ ಯಾರು ಬೇಕಪ್ಪ? ನಾವು ಒಬ್ಬನೇ ಹೇಳೋದು ಬೇಕಾಗಿಲ್ಲ ಸರ್, ದೇಶಕ್ಕಾಗಿ ಯಾರು ಬೇಕಪ್ಪ? ಕಾಂಗ್ರೆಸ್ನವ್ರು ಹೇಳ್ತಾರೆ 70 ವರ್ಷ ಆಳ್ವಿಕೆಯಲ್ಲಿ ಏನು ಮಾಡಿದಾರಲ್ಲ ಅದೇ ಫೌಂಡೇಶನ್ ಹಿಡ್ಕೊಂಡು ಕಾಂಪೌಂಡ್ ಕಟ್ತಾರೆ ಬಿಜೆಪಿ ಅಂತ. ಏನಂತ ಅವ್ರು 70 ವರ್ಷನಾಗ 14 ಇದು ಮಾಡ್ಯಾರ ಸರ್, ಏಮ್ಸ್ ಮಾಡ್ಯಾರ. ಇವ್ರು 28 ಮಾಡ್ಯಾರ. ಅಂದ್ರೆ 70 ವರ್ಷನಾಗ 14 ಮಾಡಿದ್ದು ಸರಿ. ನಾನು 9 ವರ್ಷನಲ್ಲಿ ಇನ್ನೂ 14 ಹೆಚ್ಚಿಗೆ ಮಾಡಿದ್ದು. ನ್ಯಾಷನಲ್ ಹೈವೇ ಎವರೇಜ್ ನೋಡ್ರಿ ನೀವು, ಏನು IIT ಅಭಿವೃದ್ಧಿ ಅಂತೀರಿ. ಅದಕ್ಕೆ ಏನು ಡೌಟ್ ಇಲ್ಲ ಸರ್. ಈಗ ನಿಮಗೆ ನಾನು ಒಬ್ಬನೇ ಹೇಳೋದು ಬೇಡ, 3ನೇ ಬಾರಿ 400 ಪಾರ ಸರ್. ಇದು ಏನು 2ನೇ ಮಾತಿಲ್ಲ. ಅಲ್ಲಿ ಇಂಡಿ ಒಕ್ಕೂಟ ಎಲ್ಲ ಒಟ್ಟಿಗೆ ಆಗೋಯ್ತಲ್ಲ, ಏನ್ರಿ ಇಂಡಿ ಒಕ್ಕೂಟ? ಅದು ಏನು ದೇಖೋ ಸಾಬ್, ಚೋರೋं का सरदार है वो सब लोग. ये ಸಪ್ಪೆ ಏಕ ಅಕೇಲ ಸಪ್ಪೆ ಭಾರಿ ಅಂತ ಹಿಂದಿನಾಗ ಒಂದು ಹೇಳಿಕೆ ಆದ್ರೆ ಅದು ಏಕ ಅಕೇಲ ಸಪ್ಪೆ ಭಾರಿ. ದಿಲ್ಲಿನಾಗ ನೋಡಿರ್ಬೇಕು ಸರ್ ತಾವು, ಕೇಜ್ರಿವಾಲ್ ಹೆಂಗೆ ಒಳಗೆ ಹೋಗ್ಯಾನ. ಈಗ ಹೆಂಗೆ ಯಾವ ಶಪಥ ಗ್ರಹಣ ಆಗೋಣ ಮರ್ದಿನಲ್ಲಿ ನೋಡ್ರಿ ಎಲ್ಲರೂ ಹೆಂಗೆ ಒಳಗೆ ಹೋಗ್ತಾರೆ ಇವರು. ಏನಂತೀರಪ್ಪ ಒಟ್ಟ? ನೋಡಿದ್ರಲ್ಲ ಯಾವ್ಯಾವ ಜನರು ತಮ್ಮ ಅಭಿಪ್ರಾಯವನ್ನು ಯಾವ್ಯಾವ ರೀತಿ ಹೇಳಿದ್ರು ಅಂಥೇಳಿ. ಯಾವ ಪಕ್ಷ ಬಂದರೆ ಉತ್ತಮ, ಯಾವ ಪಕ್ಷ ಬಂದರೆ ಸರಿ ಮತ್ತು ತಪ್ಪು ಎಲ್ಲವನ್ನೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಮುಂದೆ ತಮ್ಮ ಅಭಿಪ್ರಾಯವನ್ನು ಹೇಳ್ಕೊಂಡ್ರು. ಅದೇ ರೀತಿ ನಾಳೆ ಮತ್ತೊಂದು ಕ್ಷೇತ್ರದೊಳಗೆ ಮತ್ತೆ ಜನರ ಅಭಿಪ್ರಾಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಇದೇ 4:15 ಗಂಟೆಗೆ